ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತಿದೆ. ಅದರ ಅರ್ಥ ಏನು ಅಂದ್ರೆ, ನಮ್ಮ ತಪ್ಪುಗಳು ನಮ್ಮನ್ನ ಆಳ್ತವೆ. ಸೊ ನಮ್ಮನ್ನ ಆಳುವುದಕ್ಕೆ ಬೇರೆ ಏನು ಬೇಕಾಗಿಲ್ಲ, ನಮ್ಮ ತಪ್ಪುಗಳೇ ಆಗಿರ್ತವೆ. ಇದನ್ನೇ ಭಾರತೀಯ ಫಿಲಾಸಫಿಯಲ್ಲಿ ಇನ್ನೊಂದು ರೀತಿ ಹೇಳ್ತಾರೆ. ಅದು ನಮ್ಮ ಕರ್ಮ ಸಿದ್ಧಾಂತ ಇರಬಹುದು. ಇವನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಅದನ್ನೇ ಹೇಳ್ತಾನೆ. ನಿನ್ನ ಕರ್ಮವನ್ನ ನೀ ಮಾಡು, ಫಲಾಫಲವನ್ನ ನನಗೆ ಬಿಡುತ್ತೆ. ಇದು ಒಂದು ರೀತಿಯಲ್ಲಿ ಮನುಷ್ಯ ವಿರೋಧಿ ಅಂತಾನೂ ಅನ್ಬಹುದು, ಮನುಷ್ಯರ ಪ್ರಯತ್ನಕ್ಕೆ ಒಂದು ಕೊಡ್ಲಿಗೇಟ್ ಅನ್ಬಹುದು, ಏನೇ ಅನ್ಬೋದು. ಆದ್ರೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನುವ ಈ ಸಂಸ್ಕೃತ ವಾಕ್ಯ ಇದೆಯಲ್ಲ, ಬಹಳ ಸಂದರ್ಭದಲ್ಲಿ ಮನುಷ್ಯ ಅಸಹಾಯಕನಾದಾಗ ಇದನ್ನ ಹೇಳ್ಬಹುದು. ಅದರ ಜೊತೆಗೆ ಕೆಲವು ಡೆವಲಪ್ಮೆಂಟ್ ಆದಾಗ ನಿನ್ನ ಕರ್ಮ, ನಿನ್ನ ಹಣೆ ಬರ ಅಂತೆಲ್ಲ ನಾವು ಮಾತನಾಡ್ತೀವಿ ನಮ್ಮಲ್ಲಿ. ಸೊ ಈ ಮಾತು ಇವತ್ತು ನನಗೆ ನೆನಪಾಗುವುದಕ್ಕೆ ಕಾರಣ ಬಿಜೆಪಿಯ ಒಳಗಡೆ ಆಗಿರುವ ಬೆಳವಣಿಗೆ. ಸೊ ನಾನು 2 ದಿನದ ಹಿಂದೆನೆ ಮಾತನಾಡ್ಬೇಕು ಅಂತ ಕಡಿತೆ, ಬೇರೆ ಬೇರೆ ಕಾರಣಕ್ಕೆ ಮಾತಾಡಕ್ಕಾಗಿಲ್ಲ. ಅದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಪ್ರಕಟಿಸಿರುವ ಹೊಸ ಪದಾಧಿಕಾರಿಗಳ ಪಟ್ಟಿ. ಇದು ಬಿಜೆಪಿಯ ಒಳಗೆ ಏನ್ ನಡೀತಾ ಇದೆ ಅನ್ನುವುದೊಂದು ರಿಫ್ಲೆಕ್ಷನ್. ಅದ್ರ ಜೊತೆಗೆ ಬಿಜೆಪಿಯ ಟಾಪ್ ಡಿಸಿಷನ್ ಮೇಕಿಂಗ್ ಬಾಡಿ ಅನ್ನಬಹುದಾದ್ರೆ ಪಕ್ಷಕ್ಕೆ ಸಂಬಂಧಪಟ್ಟಾಗ ಅದು ಏಕಮೇವ ವ್ಯಕ್ತಿನೇ ಅದರಲ್ಲಿ ಪ್ರಮುಖ. ಅವರು ಅಮಿತ್ ಶಾ ಗೃಹ ಸಚಿವರು. ಅದು ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಕರ್ನಾಟಕ ಮೂಲದವರಾದಂಥ ಆರ್ಗನೈಸಿಂಗ್ ಸೆಕ್ರೆಟರಿ ಏನಿದ್ದಾರೆ ಸಂತೋಷ್ ಜಿ ಅವರು, ಅವ್ರದ್ದು ಪಾತ್ರ ಸ್ವಲ್ಪ ಮಟ್ಟಿಗೆ. ದೆನ್ ಮೋದಿ, ಇದೇ 3-4 ಜನ ಡಿಸಿಷನ್ ತಗೊಳ್ಳೋರು. ಈ ಪಟ್ಟಿ ಬಗ್ಗೆ ನಾನು ಮಾತನಾಡಬೇಕಾಗಿದೆ. ಬಹಳ ಮುಖ್ಯ. ಮೊದಲನೇದು ಅಂತಂದ್ರೆ, ಯಾರನ್ನ ಓಡಿಸಿದ್ರೋ ಅವ್ರನ್ನ ವಾಪಸ್ ತಗೊಳ್ಳಿದ್ದಾರೆ. ಅದು ಬಿಜೆಪಿಯ ಟಾಪ್ ಇವರೇನಿದ್ದಾರೆ ಅವರು ಆದ ಹತಾಶೆ ಮತ್ತು ಭಯ ಅದಕ್ಕೆ ಕಾರಣ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ವಸುಂಧರಾ ರಾಜೆ ಅವರಿಗೆ ಬಿಜೆಪಿ ಕೊಟ್ಟ ಹಿಂಸೆ ಇತ್ತಲ್ಲ, ಮೋದಿ ಅಂಡ್ ಕಂಪನಿ, ಅಮಿತ್ ಶಾ ಅಷ್ಟಿಷ್ಟಲ್ಲ, ಈಗ ಅವ್ರನ್ನ ಉಪಾಧ್ಯಕ್ಷೆಯಾಗಿ ವಾಪಸ್ ತೆಗೆದುಕೊಂಡಿದ್ದಾರೆ. ಹಾಗೇನೆ ಕಾಶ್ಮೀರ ಕೆಲವು ವಿಚಾರದಲ್ಲಿ ಬಿಜೆಪಿಯ ಒಂಥರ ಥಿಂಕ್ ಟ್ಯಾಂಕ್ ಪ್ರಮುಖ RSS ಆದಂತ ರಾಮ್ ಮಾಧವ್ ಅವರು ಕೂಡ ಒಂದು ರೀತಿಯಲ್ಲಿ ಅವ್ರು ಹೊರಗೆ ಹಾಕಲಾಗಿತ್ತು, ಅವ್ರು ವಾಪಸ್ ತಗೊಂಡಿದ್ದಾರೆ. ಅದರಿಂದ ಈ ಪಟ್ಟಿಯಲ್ಲಿ ಕೆಲವು ಹೊಸಬರು ಇದ್ದಾರೆ. ಅದಕ್ಕಿಂತ ನಾನಿವತ್ತು ಮಾತನಾಡೋದು ಹೊರಟಿರೋದು ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಪಟ್ಟ ಹಾಗೆ IT ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯ ಅವರನ್ನು ಒದ್ದು ಹೊರಗಾಕಿತ್ತು. 11 ವರ್ಷ ಆಗಿತ್ತು ಅವರಾಗಿ. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುವುದರಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾದ್ದು. ಅಮಿತ್ ಮಾಳವಿಯಾರಂತೆ ಸುಳ್ಳು ಹೇಳುವ ಇನ್ನೊಬ್ರು ಇಲ್ವೇ ಇಲ್ಲ. ಅವರು ಸುಳ್ಳುಗಳನ್ನ ಸೃಷ್ಟಿ ಮಾಡ್ತಾ ಮಾಡ್ತಾ ಅವರು ಒಂದು ರೀತಿ ಈ ಸಾಮಾಜಿಕ ಜಾಲತಾಣವನ್ನ ಬಿಜೆಪಿ ಅಧಿಕಾರಕ್ಕೆ ತರುವುದಕ್ಕಾಗಿ ಅವರು ಬಳಸಿಕೊಂಡ ರೀತಿ ಇತ್ತಲ್ಲ, ಅದ್ರ ಬಗ್ಗೆ ನಾನು ಮಾತನಾಡ್ಬೇಕು. ಇವತ್ತು ಅವ್ರು ಹೊರಗಡೆ ಹೋಗಿದ್ದಾರೆ. ಸೊ ಈಗ ನಾನು ಹೇಳೋದಕ್ಕೆ ಹೊರಟಿದ್ದು, ಅವರು ಯಾವ ಅಸ್ತ್ರವನ್ನ ಬಳಸಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತೋ ಅದೇ ಅಸ್ತ್ರ ಈಗ ತಿರುಗಿ ಅವರನ್ನ ಬೆನ್ನಟ್ಕೊಂಡು ಹೊರಟಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಅಧಿಕಾರಕ್ಕೆ ಬಂದವರು ಈಗ ಸಾಮಾಜಿಕ ಜಾಲತಾಣಗಳ ಮೂಲಕನೇ ಅಧಿಕಾರದಿಂದ ಇಳಿಯುವ ಸ್ಥಿತಿ ನಿರ್ಮಾಣ ಆಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ 2014ರಲ್ಲಿ ಅವರು ಬಿಲ್ಡ್ ಮಾಡಿದ ನೆರೇಟಿವ್ಸ್ ಅಂತ, ಸುಮಾರು 2012ರ ಹೊತ್ತಿಗೆನೆ ಅವರು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ಪ್ರಾರಂಭಿಸಿದ್ದು ಮಾತ್ರ ಅಲ್ಲ, ಅದು ತಮಗೆ ಬೇಕಾದಂತ ಇಮೇಜ್ ಅನ್ನ ಸೃಷ್ಟಿಸುವುದಕ್ಕೆ ಅದನ್ನ ಯಶಸ್ವಿಯಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ ಬಳಸ್ಕೊಂಡಿತ್ತು. ಅದಕ್ಕೆ 2 ರೀತಿಯ ಅವರು ಕಾರ್ಯಸೂಚಿಯನ್ನು ಹಾಕೊಂಡಿದ್ರು. ಆ ಕಾರ್ಯಸೂಚಿ ಯಾವುದು ಅಂದ್ರೆ, ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅಂತೇಳಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಿಂದ ಒಂದು ಸ್ವಾತಂತ್ರ್ಯ ಬಂದಂತ ಅದರ ಕ್ರೆಡಿಟ್ ಅನ್ನ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ನಡೆದ ಸ್ವಾತಂತ್ರ್ಯ ಚಳವಳಿಗೆ ಕೊಡದೇ ಇರೋದು ಮತ್ತು ಅದಕ್ಕೆ ಬೇರೆಯವರು ಕಾರಣ ಅನ್ನೋ ನೆರೇಟಿವ್ಸ್ ಬಿಲ್ಡ್ ಮಾಡ್ತಾ ಹೋಗೋದು. ಯಾರು? ಕ್ರಾಂತಿಕಾರಿಗಳು ಕಾರಣ, ಕ್ರಾಂತಿಕಾರಿಗಳಿಂದ ಬಂತು ಸ್ವಾತಂತ್ರ್ಯ, ಗಾಂಧೀಜಿ ಇವರಿಂದ ಅಲ್ಲ ಅನ್ನೋದು. ಇದು ಒಂದು ಬಹುದೊಡ್ಡ ಸುಳ್ಳು ಮತ್ತು ಭ್ರಮೆ. ಇದನ್ನ ಸೃಷ್ಟಿ ಮಾಡೋದು ಸ್ಟಾರ್ಟ್ ಮಾಡಿದ್ರು ಸಾಮಾಜಿಕ ಜಾಲತಾಣ.
ಅದರ ನಂತರ ವಿಶ್ವದ ಎಲ್ಲೆಡೆ ವಿಶ್ವ ಗೌರವಿಸುವುದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನ. ಅವರ ಕ್ಯಾರೆಕ್ಟರ್ ಅನ್ನ ನಾಶಪಡಿಸ್ಬೇಕು. ಅದಕ್ಕೆ ನೆಹರು ಏನೂ ಮಾಡಿಲ್ಲ ಅಂತ ಹೇಳುವ ಮೂಲಕ ಅದಕ್ಕೆ ಬೇಕಾದಂತ ಸಾಮಾಜಿಕ ಜಾಲತಾಣ ಬಳಸ್ತಾ ಪ್ರತಿದಿನ ನೆಹರು ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು. ಅದರ ಜೊತೆಗೆ ಗಾಂಧೀಜಿ ಅವರನ್ನ ನೇರವಾಗಿ ವಿರೋಧಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಎತ್ತದ್ದು, ಅವ್ರ ಪ್ರತಿಮೆ ಮಾಡೋದು, ಅವರು ದೇಶವನ್ನು ಒಗ್ಗೂಡಿಸಿದವರು ಪಟೇಲ್ ಮಾತ್ರ ಅಂತ ಒಂದು ನೆರೆಟಿವ್ಸ್ ಅನ್ನ ಬಿಲ್ಡ್ ಮಾಡ್ತಾ ಹೋದದ್ದು. ಅದು ಯಾಕೆಂದ್ರೆ ಅವರು ಗಾಂಧಿ ಮತ್ತು ನೆಹರು ಅವ್ರನ್ನ ಕೌಂಟರ್ ಮಾಡಬೇಕು, ಅವರ ಇಡೀ ಇಮೇಜ್ ಅನ್ನ ನಾಶಪಡಿಸು ಅನ್ನೋದಕ್ಕೆ ಅವರು ಸರ್ದಾರ್ ಪಟೇಲ್ರನ್ನ ಬಳಸ್ಕೊಂಡಿದ್ರು. ಸೊ ಸರ್ದಾರ್ ಪಟೇಲ್ರು RSS ಅನ್ನ ಗಾಂಧಿ ಹತ್ಯೆಯ ನಂತರ ಅದನ್ನ ನಿಷೇಧಿಸಿದ್ದರು ಅನ್ನುವುದನ್ನು ಕೂಡ ಅವರು ಮರೆಮಾಚುತ್ತಾ ಅವ್ರಿಗೆ ಇನ್ನೇನು ಹೇಳೋದಕ್ಕಿರ್ಲಿಲ್ಲ. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಮಾತನಾಡಿದ್ರೆ ಬ್ರಿಟಿಷರ ಬೂಟು ನೆಕ್ತಾ ಇದ್ದಂತಹ ಜನ, ಬ್ರಿಟಿಷರು ಇರುವುದೇ ಒಳ್ಳೆಯದು ಅಂತ ಹೇಳಿದ ಜನ, ಎಲ್ಲಿ ಕೋಮುವಾದ ಹೇಗೆ ಹುಟ್ಟಾಕದಂತ ನೋಡ್ತಾ ಇದ್ದಂತಹ ಜನ, ಅವರಿಗೆ ಸ್ವಾತಂತ್ರ್ಯ ಚಳವಳಿ ಏನಿದೆ ಆ ಚಳವಳಿಯ ಸಂದರ್ಭದಲ್ಲಿ ಕ್ಲೇಮ್ ಮಾಡ್ಕೊಳ್ಳೋಕೆ ಏನು ಇರಲಿಲ್ಲ. ಆದ್ರಿಂದ ಕಾಂಗ್ರೆಸ್ನ ಒಳಗಡೆನೆ ಕೆಲವು ಇಮೇಜ್ಗಳನ್ನ ಸೃಷ್ಟಿ ಮಾಡ್ತಾ ಹೋಗೋದು. ಇದು ಆದ ಮೇಲೆ ಸೊ ಒಂದು ನೆಕ್ಸ್ಟ್ ಮಾಡಿದ್ದು, ಸೊ ಕಾಂಗ್ರೆಸ್ ಅನ್ನುವುದೇನಿದೆ ಅದು ಮುಸ್ಲಿಮರ ಪರ ಅನ್ನುವ ಪ್ರಚಾರವನ್ನ ಮಾಡ್ತಾ ಸೊ ಅವರು ಹಿಂದೂ ವಿರೋಧಿಗಳು ಅಂತ ಸೃಷ್ಟಿ ಮಾಡ್ತಾ ಹೋದದ್ದು. ಪ್ರಾರಂಭದಲ್ಲಿ ಸೋನಿಯಾ ಗಾಂಧಿ ಅವರು, ಇಟಲಿ ಅವರು ಆ ರೀತಿಯ ಪ್ರಚಾರಗಳು ನಡೆದವು. ಸೊ ಅದಾದ್ಮೇಲೆ ರಾಹುಲ್ ಗಾಂಧಿ ಅವ್ರನ್ನ ಹಿಡ್ಕೊಂಡ್ರು. ರಾಹುಲ್ ಗಾಂಧಿ ಇವರಿಗೆ ಸ್ವಲ್ಪ ಭಯ ಶುರುವಾಯ್ತು. ರಾಹುಲ್ ಗಾಂಧಿ ಭಾರತೀಯೋಡ ಇರ್ಬೋದು, ಅವರ ಆಕ್ಟಿವಿಟೀಸ್ ಎಜುಕೇಟೆಡ್ ಅಂತ. ಅದಕ್ಕೆ ಅವ್ರು ಮಾಡಕ್ ಹೋಗಿದ್ದು ಅವ್ರ ಪಪ್ಪು, ಅವ್ರಿಗೆ ಬುದ್ಧಿ ಇಲ್ದಿದ್ದವರು ಅನ್ನೋದು, ವಿದೇಶಕ್ಕೆ ರಜೆಗೆ ಹೋಗ್ತಾರೆ ಅನ್ನೋದು, ಅವ್ರೇನೋ ಗಾಂಜಾ ಸೇವಿಸ್ತಾರೆ ಅನ್ನೋದು, ಈ ರೀತಿ ಇಡೀ ಈ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಈ ₹2 ₹4 ಕಾಲಾಳುಗಳು ಸತತವಾಗಿ ಈ ಕ್ಯಾರೆಕ್ಟರ್ ಅಸಾಸಿನೇಷನ್ ನಲ್ಲಿ ಅವರು ನಿರತರಾದರು. ಸತತವಾಗಿ ಮಾಡ್ತಾ ಕಾಂಗ್ರೆಸ್ ಅಂತಂದ್ರೆ ಅದು ದೇಶದ್ರೋಹಿ ಪಕ್ಷ ಅನ್ನುವ ವಾತಾವರಣ ಸೃಷ್ಟಿಸೋದು. ಜವಾಹರ್ಲಾಲ್ ನೆಹರು ಅವ್ರು ಯಾರೋ ಹೆಣ್ಮಕ್ಳ ಜೊತೆ ಇದ್ದಿದ್ದ ಫೋಟೋಗಳನ್ನ ಹಾಕೋದು, ಅವ್ರು ಯಾರ ಜೊತೆಗೆ ಸಂಬಂಧ ಇತ್ತು ಅಂತ ಈ ವೈಯಕ್ತಿಕ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಹೋದದ್ದು. ಅದಾದ್ಮೇಲೆ ರಿಲಿಜನ್ ಅನ್ನ ತಂದುಬಿಟ್ಟು ಇವರು ಸಾಬರ ಪಕ್ಷಪಾತಿ ಅನ್ನೋದು. ಸೊ ಇಡೀ ನೆಹರು ಕುಟುಂಬ ಮೂಲ ಅವ್ರು ಕಾಶ್ಮೀರದ ಬಂದವರು ಸಾಬರು ಅಂತ ಹೇಳೋದು. ಎಷ್ಟರ ಮಟ್ಟಿಗೆ ಸುಳ್ಳು ಹೇಳುವುದಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾ ಭ್ರಮೆಯನ್ನು ಸೃಷ್ಟಿಸ್ತಾ ಬಂದರು. ಇನ್ನು 2014 ಹೊತ್ತಿಗೆ ಅವರು ದಟ್ ಮೇನ್ ಸ್ಟ್ರೀಮ್ ಮೀಡಿಯಾ ಇದೆಯಲ್ಲ, ಚಾನೆಲ್ಗಳು ಮತ್ತು ಪತ್ರಿಕೆ ಎಲ್ಲ, ಅದನ್ನ ಬಹುತೇಕ ಅದನ್ನ ವಶಪಡಿಸಿಕೊಂಡಾಗಿತ್ತು. ಮೇನ್ ಸ್ಟ್ರೀಮ್ ಮೀಡಿಯಾ ಪೂರ್ಣ ಅವರ ಕೈಯಲ್ಲಿತ್ತು. ಅವರಿಗೆ ಬೇಕಾದಂತಹ ನೆರೇಟಿವ್ಸ್ ಗಳನ್ನ ಈ ಅಮಿತ್ ಮಾಲವೀಯ ಅನ್ನುವಂತಹ ವ್ಯಕ್ತಿಯ ಮೂಲಕ ಇಡೀ ಮಾಧ್ಯಮಗಳಲ್ಲಿ ಸ್ಪ್ರೆಡ್ ಮಾಡ್ತಾ ಹೋದದ್ದು. ಸುಳ್ಳುಗಳನ್ನ ಸ್ಪ್ರೆಡ್ ಅದೊಂದು ಉದ್ದನೆಯ ಪಟ್ಟಿಯನ್ನೇ ಕೊಡ್ಬೋದು. ಸೊ ಸುಳ್ಳನ್ನು ಸತ್ಯ ಮತ್ತು ಸತ್ಯವನ್ನ ಸುಳ್ಳು ಆಗಿ ಮಾಡೋದಕ್ಕೆ ಸಾಮಾಜಿಕ ಜಾಲತಾಣಗಳನ್ನ ಅವರು ಬಳಸಿಕೊಳ್ತಾ ಬಂದರು. ಸೊ ಕಾಂಗ್ರೆಸ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು 2014 ಏನೂ ಆಗಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 2014 ಮಾತ್ರ. ಈ ರೀತಿಯ ಪ್ರಚಾರಗಳು. ಇನ್ನೊಂದು, ಮೋದಿ ಅವರನ್ನ ಅವರ ಇಡೀ ವ್ಯಕ್ತಿತ್ವವನ್ನೇ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾ ಹೋಗೋದು. ಅದು ಮೋದಿ ಅವರ ವಾಸ್ತವಿಕ ಒಂದು ವ್ಯಕ್ತಿತ್ವ ಇರುತ್ತಲ್ಲ, ಅದಕ್ಕಿಂತ ತುಂಬಾ ಭಿನ್ನವಾದದ್ದು. ಸಾಧಾರಣವಾಗಿ ಒಂದು ವಿಚಾರವನ್ನು ಹೇಗೆ ತಗೊಳ್ಳೋದು. ಸೊ ಮೋದಿ ಅವ್ರು ಯಾವುದೋ ವಯಸ್ಸಿನಲ್ಲಿ ಆಯ್ತಾ ಮದುವೆ ಆದವ್ರು ಹೆಂಡತಿ ಬಿಟ್ಟು ಹೋದ್ರು. ಈ ಹೆಂಡತಿ ಬಿಟ್ಟು ಅವ್ರು ಹೋದದ್ದನ್ನ ದೇಶಕ್ಕಾಗಿ ಹೆಂಡತಿ ಬಿಟ್ಟು ಹೋದ್ರು. ಅವರು ಸಾಂಸಾರಿಕ ಜವಾಬ್ದಾರಿಯನ್ನ ನಿರ್ವಹಿಸಲಿಲ್ಲ, ಓಡೋದ್ರು ಅಂತಾನು ಅನ್ಬೋದು. ದೇಶಕ್ಕಾಗಿ ಎಂಥ ತ್ಯಾಗ ಮಾಡಿದ್ರು ನೋಡಿ ಅನ್ನೋದು. ಅದನ್ನ ನೋಡಿ, ಅದರ ಜೊತೆಗೆ ಅವರಿಗೆ ಸಂಸಾರ ಇಲ್ಲ ಅನ್ನುವುದು, ಅವರಿಗೆ ದೇಶಕ್ಕಾಗಿ ಎಲ್ಲವನ್ನು ಅರ್ಪಿಸಿದ ಸಂತ ಅನ್ನುವ ಪ್ರಚಾರವನ್ನ ಬಿಟ್ಟು ಅವರು ಸಂತರಾಗಿರ್ಲೇ ಇಲ್ಲ. ಅವರಿಗೆ ಇನ್ನೊಂದು ಮುಖ ಇತ್ತು. ಮನುಷ್ಯ ಸಹಜರಾಗಿ ನಾವೆಲ್ಲ ಹೇಗಿರ್ತೀವೋ ಹಾಗೇನೆ ಮೋದಿಜಿ ಇದ್ರು ಆಯ್ತಾ. ಸೊ ಆದ್ರಿಂದ ಹೆಂಡತಿ ಬಿಟ್ಟು ಬಂದಿದ್ದು, ಎಲ್ಲೆಲ್ಲ ಓಡಾಡ್ತಾ ಇದ್ರು. ಅದ್ರ ಜೊತೆಗೆ ಅವ್ರಿಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ದು. ಆದ್ರೆ ಆ ಟೈಮ್ನಲ್ಲಿ ಅವ್ರು ವಿದೇಶ ಪ್ರವಾಸ ಮಾಡಿದ್ದು ಎಲ್ಲ ವರದಿಗಳು ಬರಕ್ ಶುರುವಾಯಿತು. ಎಲ್ಲಿವರೆಗೆ ಸುಳ್ಳುಗಳು ಪ್ರಚಾರ ಮಾಡ್ತಾ ಹೋದ್ರು ಅಂದ್ರೆ, ಸೊ ಮೋದಿಜಿ ಅವರೇ ಹೇಳಿದ್ದು, ಅವರ ತಂದೆ ಜೈಲಿನಲ್ಲಿದ್ರು, ಜೈಲಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು, ಜೈಲಿನಲ್ಲೇ ಸತ್ತೋದ್ರು ಅವರು. ಹಾಗಿದ್ರೆ
ಮೋದಿಜಿ ಹುಟ್ಟಿದ್ದು 1950ರಲ್ಲಿ. ಹಾಗೆ 50ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬಂದು 3 ವರ್ಷಗಳ ನಂತರ ಹುಟ್ಟಿದ್ರು. ಬ್ರಿಟಿಷರು ಇರುವಾಗ ಅವರ ಅಪ್ಪ ಗೊಟಕ್ಕಂದಿದ್ರೆ ತೀರ್ಕೊಂಡಿದ್ರೆ ಮೋದಿಜಿ ಹೇಗೆ ಅವತರಿಸಿದ್ರು? ಅದಕ್ಕೆ ಇನ್ನೊಂದು ಸುಳ್ಳನ್ನ ಹೇಳ್ತಾ ಹೋಗೋದು, ನಾನು ನಾನ್ ಬಯಾಲಜಿಕಲ್. ಅಪ್ಪ ಜೈಲಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಇನ್ನೊಂದಿಲ್ಲ. ಸೊ ನಾನ್ ಬಯಾಲಜಿಕಲ್. ಈ ರೀತಿಯ ಪ್ರಚಾರಗಳನ್ನ ಸಿಸ್ಟಮೆಟಿಕ್ ಆಗಲಿ ಮಾಡ್ತಾ ಬಂತು ಮೋದಿ ಒಂದು ಇಮೇಜ್ ಅನ್ನ ಸೃಷ್ಟಿ ಮಾಡಿಸೋದಕ್ಕೆ. ಆದ್ರಿಂದ ಅವ್ರ ಅಡ್ವೈಸರ್ಗಳು ಯಾವ ಕಾರಣಕ್ಕೂ ಕೂಡ ಮೋದಿಯವರನ್ನ ಮಾಧ್ಯಮದ ಮುಂದೆ ಬರೋದಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಅವ್ರಿಗೆ ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತಾಡಕ್ ಬರಲ್ಲ. ನಮ್ಗೆಲ್ಲ ಏನಾಗುತ್ತೆ ಗೊತ್ತಾ, ನಮ್ಮ ಅಪ್ಪರ್ ಚೇಂಬರ್ ಖಾಲಿ ಆಗ್ಬಿಟ್ರೆ ನಮ್ಗೆ ಯಾರಾದ್ರೂ ಪ್ರಾಂಪ್ಟ್ ಮಾಡೋದು ಬೇಕು. ಬಹಳಷ್ಟು ಜನ ನಮ್ಮ ಆಂಕರ್ ಇಲ್ಲಗೂ ಹಾಗೆ ಇದ್ದಾರೆ. ಮೇನ್ ಚಾನೆಲ್ಗಳನ್ನ ಅವ್ರು ಯೂಶಲಿ PCR ನಲ್ಲಿ ಕೂತಿರ್ತಾರೆ, ನಾನು ಹೇಳಕ್ ಹೋಗಲ್ಲ. ಇವ್ರು ಆಂಕರ್, ದೊಡ್ಡ ಆಂಕರ್ಗಳು ಬಂದು ಕೂತಿರ್ತಾರೆ, PCR ನ ಅವ್ರಿಗೆ ಡಿಕ್ಟೇಟ್ ಮಾಡ್ಬೇಕು, ಹಿಂಗೆ ಹೇಳಿ ಕಿವಿಗೆ ಹಾಕೊಂಡಿರ್ತಾರೆ. ಸೊ ಈ ಟೆಲಿಪ್ರಾಂಪ್ಟರ್ಲು ಹಾಗೆ 2 ರೀತಿ ಟೆಲಿಪ್ರಾಂಪ್ಟರ್, ಎದುರುಗಡೆ ಕ್ಯಾಮ್ರಾದಲ್ಲಿ ಟೆಲಿಪ್ರಾಂಪ್ಟರ್ ಇರುತ್ತೆ, ಅದಿಲ್ಲ ಅಂದ್ರೆ ಕಿವಿಗೆ ಸಣ್ಣ ಬಟನ್ EP ಟೈಪ್ ಇರುತ್ತೆ, ಕಾಣಲ್ಲ. ಅದನ್ನ ಒಳಗಡೆ ಹಾಕ್ಬಿಟ್ರೆ ಅವ್ರು ಹೇಳ್ತಾ ಇರ್ತಾರೆ, ನೀವು ರಿಪೀಟ್ ಮಾಡಿದ್ರೆ ಸಾಕು. ಸೊ ಮೋದಿಜಿ ಅಂತ ರಿಪೀಟ್ ಮಾಡುವ ಪ್ರಧಾನಿ. ಸೊ ಅವರನ್ನಾದ್ರೆ ವಿಶ್ವಗುರು ಅನ್ನೋ ರೀತಿಯಲ್ಲಿ ಅವರನ್ನ ಸೃಷ್ಟಿಸ್ತಾ ಹೋದ. ಇಡೀ ಅವರ ಇಮೇಜ್ ಅನ್ನ, ಅವರದಲ್ಲದ ಒಂದು ಇಮೇಜ್ ಅನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಸೃಷ್ಟಿಸ್ತಾ ಹೋದದ್ದು. ಅದೇ ರೀತಿ ಬಿಜೆಪಿಯ ಎಜೆಂಡಾಗಳನ್ನ ದೇಶಭಕ್ತಿಯ ಎಜೆಂಡಾ ಅನ್ನುವ ರೀತಿ, ದೇಶಭಕ್ತಿ ಬಿಜೆಪಿ ಅಂತ ತಕ್ಷಣ ಅದು ದೇಶ ಅಲ್ಲ, ಮೋದಿ ಅಂದ್ರೆ ದೇಶ ಅಲ್ಲ. ಆದ್ರೆ ಮೋದಿ ಮತ್ತು ಬಿಜೆಪಿ ಅಂದ್ರೆ ಮಾತ್ರ ದೇಶ. ಅವ್ರನ್ನ ಟೀಕಿಸಿದ್ರೆ ರಾಷ್ಟ್ರವನ್ನ ಟೀಕಿಸಿದಾಗ ಅನ್ನುವ ನೆರೇಟಿವ್ಸ್ ಅನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲ ಕಡೆ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಸುಳ್ಳುಗಳ ಪ್ರಚಾರ. ಇದೆಲ್ಲ ಸುಂದರವಾಗಿ ನಡೀತಾ ಇತ್ತು 12ನೇ ವರ್ಷದಲ್ಲಿ, ಬಹಳ ಅದ್ಭುತವಾಗಿ ನಡೀತಾ ಇತ್ತು. ಆದ್ರೆ ನಾನು ಮೊದಲು ಹೇಳಿದೆ ನೋಡಿ, ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ತಪ್ಪುಗಳು ನಿನ್ನನ್ನ ಆಳ್ತವೆ, ಬಿ ಕೇರ್ಫುಲ್. ಎಲ್ಲ ಧರ್ಮಗಳ ಮೂಲ ಅದೇನೆ. ಯಾವಾಗ ಸಾಮಾಜಿಕ ಜಾಲತಾಣಗಳ ಮೂಲಕ ಇವರು ಇಡೀ ದೇಶವನ್ನ ಕಂಟ್ರೋಲ್ ತಗೊಂಡು ಸುಳ್ಳು ವಿಜೃಂಭಿಸುವಂತೆ ಮಾಡಿದ್ರು, ಅದೇ ಸಾಮಾಜಿಕ ಜಾಲತಾಣ ಇವರ ಈ ಪಕ್ಷದ ಸಮಾಧಿಗೆ ಮಳೆ ಹೊಡೆಯುವ ಸ್ಥಿತಿಯನ್ನು ನಿರ್ಮಿಸಿಬಿಡ್ತು. ಅಭಿಜಿತ್ ದೀಪ್ಗೆ. ಸೊ ಕೇವಲ ಈ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಡಿರುವ ಒಂದು ಮಾತು, ಅದು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟುವುದಕ್ಕೆ ಕಾರಣ ಆಯಿತು. ಸಾಮಾಜಿಕ ಜಾಲತಾಣ ಇದೆಯಲ್ಲ, ಅದು ಯಾವ ರೀತಿ ಅಂದ್ರೆ ಕಾಡ್ಗಿಚ್ಚಿನಂತೆ ಹಬ್ಬದಕ್ಕೆ ಶುರು ಆಗ್ಬಿಡ್ತು. ಯಾಕಂದ್ರೆ ದೇಶದ ಜನರ ಒಳಗಡೆ ಇವರ ಸುಳ್ಳುಗಳು ಗೊತ್ತಾಗಕ್ಕೆ ಪ್ರಾರಂಭ ಆಗಿತ್ತು. ಜನರ ಒಳಗಡೆ ಅಸಹನೆ ಇತ್ತು. ಎಲ್ಲರೂ ಕೂಡ ಇದನ್ನು ಸ್ಫೋಟಗೊಳ್ಳುವುದಕ್ಕೆ ಕಾಯ್ತಾ ಇತ್ತು. ಯಾವುದೇ ಒಂದು ಸಮಾಜದಲ್ಲಿ ಜನ ಒಂದು ರೀತಿಯ ಬದಲಾವಣೆಗೆ ಸದಾ ತುಡಿತಾ ಇರ್ತಾರೆ. ಅಲ್ಲೊಂದು ಸಂಘರ್ಷ ಇರುತ್ತೆ. ಯಥಾತ್ ಸ್ಥಿತಿವಾದಿಗಳು ಮತ್ತು ಬದಲಾವಣೆಯ ನಡುವೆ ಯಾರು ಮಾಡ್ತಾರೆ, ಅದರ ನಡುವೆ ಒಂದು ಸಂಘರ್ಷ ಇರುತ್ತೆ. ಯೂಶುವಲಿ ಯುವಕರು ಬದಲಾವಣೆಯನ್ನ ಬಳಸ್ತಾರೆ. ಆದ್ರೆ ಒಂದು 30-40 ವರ್ಷ ಆದ್ಮೇಲೆ ಅವ್ರ ಯಥಾಸ್ಥಿತಿ ಇದ್ರೆ ಸಾಕು, ಏನೂ ಆಗಬೇಕಾಗಿಲ್ಲ, ನಡ್ಕೊಳ್ಳೋದು. ಅದೊಂದು ಸಂಘರ್ಷ ಏರ್ಪಟ್ಟಿದ್ದು. ಆ ಸಂಘರ್ಷ ಯಾವ ಹಂತಕ್ಕೆ ಬಂತು ಅಂದ್ರೆ ಜಂತರ್ ಮಂತರ್ನಲ್ಲಿ ಆಗಿದ್ದಿಲ್ಲ, ಅದು ಕೇವಲ ಸಾಮಾಜಿಕ ಜಾಲತಾಣಗಳ ಮೂಲಕ ಬಲಗೊಂಡಿದ್ದು. ಜನ ತಾನೇ ಮೇನ್ ಸ್ಟ್ರೀಟ್ ಮೀಡಿಯಾವನ್ನ ಜನ ತಿರಸ್ಕರಿಸ್ಬಿಟ್ರು. ಯಾರು ಕೂಡ ಈ ಮೇನ್ ಸ್ಟ್ರೀಮ್ ಈ ಗೋಧಿ ಮೀಡಿಯಾ ಮೋದಿ ಮೀಡಿಯಾವನ್ನ ನೋಡಲಾರದೆ ತಿರಸ್ಕರಿಸುವ ವಾತಾವರಣ ಸೃಷ್ಟಿಯಾಯಿತು. ಎಲ್ಲರೂ ಸಾಮಾಜಿಕ ಜಾಲತಾಣಗಳಿಗೆ ಬಂದ್ಬಿಟ್ರು, ಸ್ಪ್ರೆಡ್ ಆಗೋದು ಪ್ರಾರಂಭ ಆಯಿತು. ಎಲ್ಲಿಯವರೆಗೆ ಅಂದ್ರೆ ಎಡೋಮೆಂಟ್ ಆದಂತ ಯಾರ ಮಾತನ್ನು ಕೇಳದೆ ಇರುವಂತಹ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾತು ಕೇಳಬೇಕಾಯ್ತು. ಅಷ್ಟೇ ಅಲ್ಲ, ಪಾರ್ಲಿಮೆಂಟ್ ಇಂದ 18 ದಿನಗಳ ಕಾಲ ನಾಪತ್ತೆಯಾಗಿ ಓಡೋಗ್ಬೇಕಾಯ್ತು. ಇದು ಸಾಮಾಜಿಕ ಜಾಲತಾಣ ಮಾಡಿದಂತಹ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತ ನನಗೆ ಅನ್ಸುತ್ತೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಯಾರು ಸಾಮಾಜಿಕ ಜಾಲತಾಣಗಳ ಮೂಲಕನೇ ಬಳಸಿಕೊಂಡು ಅಧಿಕಾರಕ್ಕೆ ಬಂದಿದ್ರು, ಅವರಿಗೆ ಈಗ ಸಾಮಾಜಿಕ ಜಾಲತಾಣಗಳ ಅಸ್ತ್ರವೇ ಅವರನ್ನ ಅಧಿಕಾರದಿಂದ ಕೆಳಗೆ ತಳ್ಳುವಂತ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈಗ ತಾವು ಸಾಮಾಜಿಕ ಜಾಲತಾಣಗಳನ್ನು ನೋಡಬಹುದು. ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಸಿಟ್ ಮಾಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಜನ ಮೇನ್ ಸ್ಟ್ರೀಮ್ ಮಾಧ್ಯಮವನ್ನು ನಂಬಲ್ಲ, ಸಾಮಾಜಿಕ ಜಾಲತಾಣಗಳ ವಿಶ್ಲೇಷಣೆಯನ್ನು ನಂಬ್ತಾರೆ.
ಸೊ ಇದು ಒಂದು ರೀತಿಯಲ್ಲಿ ಮೋದಿ ಮತ್ತು ಬಿಜೆಪಿಗೆ ಎಚ್ಚರಿಕೆಯ ಗಂಟೆ ಅಂತ. ಆ ಕಾರಣಕ್ಕೆ ಸೋಲಿನ ಭಯದಿಂದಾಗಿ ಯಾರ್ಯಾರು ಹಿರಿಯರನ್ನ ಮೂಲೆಗೆ ತಳ್ಳಿದ್ರು ಇವರು, ಅವ್ರನ್ನೆಲ್ಲ ವಾಪಸ್ ತೆಗೆದುಕೊಂಡು ಯುವಕರನ್ನು ತೆಗೆದುಕೊಂಡು ಮತ್ತೆ ಪಕ್ಷವನ್ನ ಕಟ್ಟುವುದಕ್ಕೆ ಹೊರಟಿದ್ದಾರೆ. ಈ ದಿಸೆಯಲ್ಲಿ ಅಮಿತ್ ಮಾಳವೀಯ ತಮ್ಮ ಹುದ್ದೆಯನ್ನ ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರಿಗೆ ಈ ಯುವಕರು ಏನಿದ್ದಾರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಯುವಕರನ್ನೇ ಎದುರಿಸೋಕ್ ಸಾಧ್ಯನೇ ಆಗಿಲ್ಲ. ಯಾಕಂದ್ರೆ ಈ ಯುವಕರ ಒಳಗಡೆ ಒಂದು ಕೆಚ್ಚಿತ್ತು, ಅವರ ಹಿಂದೆ ಸತ್ಯದ ತುಡಿತ ಇತ್ತು, ಹೋರಾಟ ಇತ್ತು. ಅಮಿತ್ ಮಾಳವೀಯ ನೇತೃತ್ವದ ಈ ಒಂದು IT ಸೆಲ್ ಬಿಜೆಪಿ ಹೇಳಿದೆ, ಅವರ ಇಡೀ ವ್ಯಕ್ತಿತ್ವೇ ಸುಳ್ಳಾಗಿತ್ತು. ಸುಳ್ಳಿನ ಮೂಲಕ ಮಂಟಪ ಕಟ್ಟುವುದಕ್ಕೆ ಹೊರಟಿದ್ರು. ಆದರೆ ಸುಳ್ಳಿನ ಮಂಟಪ ಇದೆಯಲ್ಲ, ಅದು ಸ್ವಲ್ಪ ದಿನಗಳ ಕಾಲ ಇರಬಹುದು, ನಂತರ ಅದು ಉದುರಿ ಹೋಗುತ್ತೆ. ಸತ್ಯ ಎನ್ನುವ ಒಂದು ಕಲ್ಲು ಬಂದು ಬಿದ್ದರೆ ಈ ಗಾಜಿನ ಮನೆ ಪುಡಿ ಪುಡಿ ಆಗಿ ಹೋಗುತ್ತೆ. ಹೀಗೆ ಮಾಳವೀಯ ಕಟ್ಟಿದ ಸುಳ್ಳಿನ ಗಾಜಿನ ಮನೆಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಲ್ಲು ಬಿದ್ದೇ ತಡ ಅದು ನೆಲ ಕಟ್ಟು. ಆಗ ಅಸಹಾಯಕರಾಗಿ ಇನ್ನೇನು ಮಾಡಬೇಕು ಗೊತ್ತಾಗ್ದೇನೆ, ಮುಂದಿನ ಯಾವುದೇ ಆಲೋಚನೆ ಏನು ಕಾರ್ಯತಂತ್ರನೇ ಇಲ್ಲದೆ ಅಮಿತ್ ಮಾಳವೀಯನ ಎತ್ತಾಕಿ ಇನ್ನೊಬ್ಬರು ತರಲಾಯಿತು. ಇದು ಬಿಜೆಪಿಯ ಒಳಗಡೆ ಆದಂತ ಬದಲಾವಣೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.